ಮದ್ದೂರು ತಾಲೂಕು ಕ್ಯಾತ್ಕಟ್ಟದ ಹೆಬ್ಬಾಳದಲ್ಲಿ ನೀರು ಮುಳುಗಲು ಹೋಗಿ ಇಬ್ಬರು ಯುವಕರು ಸಾವನ್ನಪ್ಪಿದ್ದು ಮೃತರ ಕುಟುಂಬಕ್ಕೆ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಆಲಬುಚನಹಳ್ಳಿ ಗ್ರಾಮದ ಸಿದ್ದರಾಜ್ ಅವರ ಪುತ್ರ 16 ವರ್ಷದ ಎಎಸ್ ಚೇತನ್ ಹಾಗೂ ಸ್ವಾಮಿಯವರ ಪುತ್ರ 19 ವರ್ಷದ ದರ್ಶನ್ ಎಂಬುವರು ನೀರಲ್ಲಿ ಈಜಲು ಹೋಗಿ ಮುಳುಗಿ ಸಾವನ್ನಪ್ಪಿರುವ ದುರ್ದೈವಿ ಯುವಕರು. ಈ ಇಬ್ಬರು ಯುವಕರು ಆಲಬುಚನಹಳ್ಳಿ ಗ್ರಾಮದವರಾಗಿದ್ದು ಆತ್ಮೀಯ ಸ್ನೇಹಿತರಾಗಿದ್ದರು. ಕ್ಯಾತ್ಕಟ್ಟ ಗ್ರಾಮದ ಬಳಿ ಇರುವ ಶಿಂಷಾ ನದಿಯ ಹೆಬ್ಬಾಳದಲ್ಲಿ ಇಬ್ಬರು ಯುವಕರು ನೀರು ಮುಳುಗಲು ಹೋಗಿದ್ದಾರೆ. ನೀರಿನ ಸುಳಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆಂದು ತಿಳಿದು ಬಂದಿದೆ. ಈ ಇಬ್ಬರು ಯುವಕರು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಚೇತನ್ ಎಂಬಾತ ಭಾರತಿ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಗೆ ದಾಖಲಾಗಿದ್ದ. ಮತ್ತೋರ್ವ ದರ್ಶನ್ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಎಂಎಸ್ಸಿ ಮಾಡುತ್ತಿದ್ದರು. ಈ ಇಬ್ಬರು ಯುವಕರು ಮೃತಪಟ್ಟ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ ಕುಟುಂಬಗಳಿಗೆ ಸಾಂತ್ವನ ಹೇಳಲು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಭಾನುವಾರ ಬೆಳಗ್ಗೆ 9 ಗಂಟೆಯಲ್ಲಿ ಆಲಬುಚನಹಳ್ಳಿ ಗ್ರಾಮಕ್ಕೆ ತೆರಳಿ ಅಂತಿಮ ದರ್ಶನ ಪಡೆದು ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. Gracias.